ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಇರಾನ್ ಮತ್ತು ಅಮೆರಿಕ ಮಧ್ಯೆ ನಡೀತಾ ಇರುವಂತಹ ಯುದ್ಧದಿಂದಾಗಿ ಭಾರತದ ಮೇಲೆ ಅದರ ಎಫೆಕ್ಟ್ ಸಾಕಷ್ಟು ರೀತಿಯಲ್ಲಿದೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಸಿಗದೇ ಇರುವಂತದ್ದಾಗಿರಬಹುದು, LPG ಗ್ಯಾಸ್ ದರ ಏರಿಕೆ ಆಗಿರುವಂತದ್ದಾಗಿರಬಹುದು, ದಿನನಿತ್ಯದ ಬಳಕೆಯ ದರ ಕೂಡ ಏರಿಕೆ ಆಗಿದೆ. ಜೊತೆಗೆ ಬಂಗಾರದ ಬೆಲೆ ಕೂಡ ಕುಸಿತಾ ಇರುವಂತದ್ದು. For business and personal promotions in Suman TV Kannada, please contact 9686376663. ಹೀಗೆ ಅನೇಕ ರೀತಿಯಲ್ಲಿ ಅನೇಕ ಮಾದರಿಯಲ್ಲಿ ನಮಗೆ ಈ ದಿನನಿತ್ಯದ ಬಳಕೆಯ ವಸ್ತುಗಳು ಕೂಡ ದರ ಏರಿಕೆ ಆಗ್ತಾ ಇರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ ಈಗ ಇರಾನ್ ಮತ್ತೊಂದು ಹೆಜ್ಜೆನ ಮುಂದಿಟ್ಟಿರುವಂತದ್ದು. ಅದು ಆಲ್ರೆಡಿ ಒಂದು ಥ್ರೆಟ್ ಅನ್ನ ನೀಡಿತ್ತು ಅಮೆರಿಕಕ್ಕೆ. ಇನ್ನು ಮುಂದೆ ನೀವೇನಾದ್ರೂ ಯುದ್ಧ ನಿಲ್ಲಿಸದೇ ಇದ್ರೆ, ಒಂದು ದಿನದೊಳಗೆ ನೀವು ಯುದ್ಧವನ್ನ ನಿಲ್ಲಿಸದೇ ಇದ್ರೆ ನಾವು ಮುಂದೆ ಆಗುವಂತಹ ಅನಾಹುತಕ್ಕೆ ಕಾರಣರಲ್ಲ ಅಂತ ಹೇಳಿ. ಅಂದ್ರೆ ಸುಮಾರು ಅಮೆರಿಕ ಕಟ್ಟಿ ಬೆಳೆಸಿದಂತಹ ದೊಡ್ಡ ದೊಡ್ಡ ಕಂಪನಿಗಳನ್ನ ಇರಾನ್ ಟಾರ್ಗೆಟ್ ಮಾಡಿತ್ತು. ಒಟ್ಟು 18 ಕಂಪನಿಗಳನ್ನ ಟಾರ್ಗೆಟ್ ಮಾಡಿತ್ತು. ಅದರಲ್ಲಿ ಮೈಕ್ರೋಸಾಫ್ಟ್ ಆಗಿರಬಹುದು, ಗೂಗಲ್ ಆಗಿರಬಹುದು, ಒರಾಕಲ್ ಆಗಿರಬಹುದು, ಆಪಲ್ ಆಗಿರಬಹುದು, ಹಾಗೆ ಅಮೆಝಾನ್ ಆಗಿರಬಹುದು. ಆದ್ರೆ ಇದ್ಯಾವುದಕ್ಕೂ ಕೇರ್ ಮಾಡದಂತಹ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನ ಮುಂದುವರೆಸ್ತು. ಆದ್ರೆ ಇರಾನ್ ಹೇಳಿದಂತೆ ನಡ್ಕೊಳ್ತು. ಅಮೆಝಾನ್ ಕ್ಲೌಡ್ ಕಂಪನಿ ಮೇಲೆ ತನ್ನ ದಾಳಿಯನ್ನ ಮಾಡ್ತು, ಹಾಗೆ ಜಖಮನ್ನು ಕೂಡ ಗಳಿಸ್ತು. ಹಾಗೆ ನೀವು ನೋಡಿರ್ಬೋದು, ಈಗಾಗಲೇ ಒರಾಕಲ್ ನಲ್ಲೂ ಕೂಡ ಲೇ ಆಫ್ ನಡೀತಾ ಇರುವಂತದ್ದು, ಒರಾಕಲ್ ಕಂಪನಿ ಮೇಲೂ ಕೂಡ ದಾಳಿಯನ್ನ ಮಾಡಿರುವಂತದ್ದು ಇರಾನ್. ಸೊ ಇಲ್ಲಿ ಅಮೆರಿಕ ಕೂಡ ಬಗ್ಗಲಿಲ್ಲ, ಹಾಗೆ ಇರಾನ್ ಕೂಡ ಬಗ್ಗಲಿಲ್ಲ. ಇದರಿಂದ ಎಫೆಕ್ಟ್ ಯಾವ ರೀತಿ ಆಗತ್ತೆ ಅಂತಂದ್ರೆ ನಮ್ಮ ಭಾರತದ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಅಂತ ಗಮನಿಸೋದಾದ್ರೆ, ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಾವು ದಿನನಿತ್ಯದ ಬಳಕೆಯ ವಸ್ತುಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಅದು ಯಾವ ರೀತಿ? ಅಮೆರಿಕಾದಂತಹ ದೊಡ್ಡ ದೊಡ್ಡ ಕಂಪನಿಗಳ ಮೇಲೆ. ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಆಗಿರ್ಬಹುದು, ಒರಾಕಲ್ ಆಗಿರ್ಬಹುದು. ಇದಕ್ಕೂ ನಮಗೂ ಯಾವ ರೀತಿ ಸಂಬಂಧ? ನಾವು ನಮ್ಮ ಜೀವನ ಇಲ್ಲಿ ನಡೆಸ್ತಾ ಇದ್ದೀವಿ, ಅಲ್ಲಿ ಅಮೆರಿಕಾದಲ್ಲಿರುವಂತಹ ಕಂಪನಿಗಳು ಕೆಲಸ ಮಾಡೋರಿಗೆ ಅದಕ್ಕೆ ಸಂಬಂಧ ಬೀಳತ್ತೆ. ನಮಗೆ ಯಾವ ರೀತಿ ಅಂತಂದ್ರೆ, ಹೇಳ್ದೆ ಅಲ್ವಾ, ನಮ್ಮ UPI ಪೇಮೆಂಟ್ ಆಗಿರಬಹುದು, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆಗಿರಬಹುದು, ಡೇಟಾ ಬೇಸಸ್ಗಳಾಗಿರಬಹುದು, ಎಲ್ಲವೂ ಅಮೆರಿಕಾದಂತಹ ಲೀಡ್ ಟೆಕ್ನಾಲಜಿ ಕಂಪನಿಗಳ ಮೇಲೆ ನಮ್ಮ ಭಾರತದ ಜೀವನ ಡಿಪೆಂಡ್ ಆಗಿರುವಂಥದ್ದು. ಯಾವ ರೀತಿ ಅಂತ ಹೇಳಿ ನಾವು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಮೊದಲನೇ ಇಂಪ್ಯಾಕ್ಟ್ ನಮ್ಮ ಇಂಡಿಯನ್ ಬ್ಯಾಂಕ್ಗಳ ಮೇಲೆ ಆಗಲಿದೆ. ಗ್ಲೋಬಲ್ ಟೆಕ್, ನಮ್ಮ ಒಂದು ಈ ಹೆಸರಾಂತ ಇಂಡಿಯನ್ ಬ್ಯಾಂಕ್ಗಳೇನಿದೆ, HDFC ಆಗಿರಬಹುದು, SBI ಆಗಿರಬಹುದು, ಕೆನರಾ ಬ್ಯಾಂಕ್ ಮತ್ತು ಎಸ್ ಬ್ಯಾಂಕ್ ನಂತಹ ಜೊತೆಗೆ ಒಂದು ಕೊಲಾಬ್ರೇಷನ್ ಅನ್ನು ಹೊಂದಿರುತ್ತೆ. ಈ ಬ್ಯಾಂಕ್ ನ ಎಲ್ಲಾ ಡೇಟಾ ಬೇಸ್ ಅನ್ನ ಒರಾಕಲ್ ಫ್ಲೆಕ್ಸ್ ಕ್ಯೂಬ್ ನಲ್ಲಿ ಸೇವ್ ಮಾಡಿರಲಾಗಿರುತ್ತೆ. ಸೊ ಈಗ ನಿಮಗೊಂದು ಐಡಿಯಾ ಬಂದಿರುತ್ತೆ ಹೇಗೆ ನಮ್ಮ ಇಂಡಿಯನ್ ಬ್ಯಾಂಕ್ಗಳು ಅಮೆರಿಕನ್ ನಂತಹ ದೊಡ್ಡ ಟೆಕ್ನಾಲಜಿ ಇರುವಂತಹ ಕಂಪನಿಗಳ ಜೊತೆ ಕೊಲಾಬ್ರೇಟ್ ಆಗಿರುತ್ತೆ ಅಂತ. ಸೊ ನಾವು ಇದನ್ನ ಒಂದೊಂದಾಗಿ ನಾವು ಗಮನಿಸ್ತಾ ಹೋದಾಗ, ಈಗ ಬ್ಯಾಂಕ್ಗಳು ಯಾವ ರೀತಿ ತಮ್ಮ ಡೇಟಾ ಬೇಸ್ ಅನ್ನ ಈ ಒರಾಕಲ್ ಫ್ಲೆಕ್ಸ್ ಕ್ಯೂಬ್ ನಲ್ಲಿ ಸೇವ್ ಮಾಡಿಟ್ಟಿರುತ್ತೆ, ಅದೇ ರೀತಿ ಇಂಟರ್ನೆಟ್ ನಲ್ಲೂ ಕೂಡ ಇದರ ಒಂದು ಎಫೆಕ್ಟ್ ಆಗಲಿದೆ. ಇನ್ನು ಮುಂದೆ ಬಳಸುವಂತ ಇಂಟರ್ನೆಟ್, ನಮ್ಮ ಭಾರತದಲ್ಲಿ ಎಸ್ಪೆಷಲಿ ಬಳಸುವಂತ ಇಂಟರ್ನೆಟ್ ಮೇಲೂ ಕೂಡ ಇದರ ಎಫೆಕ್ಟ್ ಆಗಲಿದೆ. ಹೇಗೆ ಅಂತ ನೋಡೋಣ. 60% ಇಂಡಿಯನ್ ಎಂಟರ್ಪ್ರೈಸಸ್ ಗಳನ್ನ ಕಂಟ್ರೋಲ್ ಮಾಡೋದು ಎಸ್ಪೆಷಲಿ ಜಿಯೋ ಆಗಿರಬಹುದು, ಏರ್ಟೆಲ್, ಆಫೀಸ್ ವೈಫೈ, ಹಾಗೆ ಏರ್ಪೋರ್ಟ್ ವೈಫೈ ಎಲ್ಲವೂ ಸಿಸ್ಕೋ ಹಾರ್ಡ್ವೇರ್ ಮೇಲೆ ಅವಲಂಬಿತವಾಗಿರುತ್ತೆ. ಸಿಸ್ಕೋ ಮೇಲೆ ಏನಾದ್ರೂ ಇರಾನ್ ದಾಳಿ ನಡೆಸಿದ್ದೇ ಆದ್ರೆ ಇಂಟರ್ನೆಟ್ ಲೋಕಕ್ಕೆ ದೊಡ್ಡ ಆಘಾತ ಕಾದಿದೆ. ಅದರಲ್ಲೂ ನಮ್ಮ ಭಾರತದಲ್ಲಿ ಬಳಸುವಂತಹ ಇಂಟರ್ನೆಟ್ ಮೇಲೆ ಇದಕ್ಕೆ ಒಂದು ದೊಡ್ಡ ಆಘಾತ ಕಾದಿರುವಂತದ್ದು. ಸೊ ನಾವು ಡಿಪೆಂಡ್ ಆಗಿರುವಂತದ್ದು ಸಿಸ್ಕೋ ಮೇಲೆ. ಸೊ ಇದರ ಬಗ್ಗೆ ಕೂಡ ನಾವು ಹೆಚ್ಚಿನ ಗಮನವನ್ನು ವಹಿಸಬೇಕು. ನಾವು ದಿನನಿತ್ಯ ಬಳಸುವಂತಹ UPI ಪೇಮೆಂಟ್ಸ್ ಮೇಲೂ ಕೂಡ ಇದರ ಎಫೆಕ್ಟ್ ಆಗುತ್ತೆ. UPI ಪೇಮೆಂಟ್ಸ್ ಮೇಲೆ ಯಾವ ರೀತಿ? UPI ನಮ್ಮ ಇಂಡಿಯನ್ ಅವರೇ ಸಿದ್ಧಪಡಿಸಿದ್ರು ಕೂಡ ಡಿಪೆಂಡ್ ಆಗಿರುವಂತದ್ದು ಗೂಗಲ್ ಟೆಕ್ ಮೇಲೆ. ಸೊ ಹೀಗಾಗಿ ಒಂದು ಸರ್ವರ್ ಆಗಿರಬಹುದು, ಕ್ಲೌಡ್ ಆಗಿರಬಹುದು, ಎಲ್ಲವೂ ಕೂಡ ನಾವು ಈ ಅಮೆರಿಕಾದಂತಹ ಕಂಪನಿಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದಾಗಿ ಈ ರೀತಿಯಾದಂತಹ ಎಫೆಕ್ಟ್. ಸುಮಾರು ವರ್ಷಗಳಿಂದ ಕಟ್ಟಿ ಬೆಳೆಸಿರುವಂತಹ ಈ ಮೈಕ್ರೋಸಾಫ್ಟ್, ಗೂಗಲ್, ಒರಾಕಲ್, ಹಾಗೆ ಆಪಲ್, ಮತ್ತೆ ಗೂಗಲ್ ಟೆಕ್, ಅಮೆಝಾನ್ ಕ್ಲೌಡ್ ಇವೆಲ್ಲವೂ ಕೂಡ ಇವಾಗ ನೆಲ ಕಚ್ಚುವಂತಹ ಸಮಯ ಬಂದಿದೆ. ಇದೇನಾದ್ರೂ ಅಕಸ್ಮಾತ್ ಇರಾನ್ ಮತ್ತು ಅಮೆರಿಕ ದಾಳಿ ಮುಂದುವರೆದಿದೆ ಆದ್ರೆ ನಮ್ಮ ಭಾರತದವರಿಗೆ ಸಾಕಷ್ಟು ತೊಂದರೆ ಒಳಗಾಗುತ್ತೆ. ಇದಕ್ಕೆ ನಮ್ಮ ಭಾರತದ ಗವರ್ಮೆಂಟ್ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಇದೆಲ್ಲರೂ ದಿನನಿತ್ಯ ನಾವು ಜೀವನದಲ್ಲಿ ಬಳಸಬಹುದಾದಂತಹ, ಹಾಗೆ ಡಿಪೆಂಡ್ ಆಗಿ ಅದರ ಮೇಲೆ ನಮ್ಮ ಜೀವನ ಒಂದು ಅವಲಂಬಿತವಾಗಿರುವಂತಹ ಕಾರಣದಿಂದಾಗಿ ನಮ್ಮ ಭಾರತದ ಗವರ್ಮೆಂಟ್ ಇದಕ್ಕೆ ಪರ್ಯಾಯವಾದಂತಹ ವ್ಯವಸ್ಥೆ ಯಾವ ರೀತಿ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸೊ ಈ ಕಾರ್ಯಕ್ರಮ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.